ಶುಭೋದಯ ಎಲ್ಲರಿಗೂ. ನನ್ನ ಡೇ 4 ಮಿನಿ ವ್ಲಾಗಿಗೆ ವೆಲ್ಕಮ್. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ 1 ಗ್ಲಾಸ್ ಬಿಸಿನೀರಿಗೆ ಸ್ವಲ್ಪ ಲೆಮನ್ನು ಸಾಲ್ಟ್ ಹಾಕ್ಕೊಂಡು ಕುಡಿದು ಈಚೆ ಹೋಗಿ ಸಿರಿ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಳಗಡೆ ಬಂದು, ಇವತ್ತು ನಮ್ಮ ಮನೇಲಿ ವಾರ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು. ಹಾಗಾಗಿ ಅಡುಗೆ ಮನೆಗೆ ಹೋಗಿ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಶೆಲ್ಫು ಗ್ಯಾಸು ಎಲ್ಲ ಒರೆಸ್ಕೊಂಡು ಬರೋಷ್ಟರೊಳಗೆ ನನ್ನ ಹಸ್ಬೆಂಡ್ ಹಾಲು ತೊಗೊಂಡು ಬಂದಿದ್ದರು. ಹಾಲು ಕಾಯಿಸಿ ಅವರಿಗೆ ಕಾಫಿ ಮಾಡಿಕೊಟ್ಟು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಹಾಗೆ ಇವತ್ತು ಮೊಳಕೆ ಕಟ್ಟಿದ್ದು ಹೆಸರು ಕಾಳಿತ್ತು ಅಂತ ಹೇಳಿ ಸ್ವಲ್ಪ ಸಲಾಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊಳಕೆ ಕಾಳನ್ನೆಲ್ಲ ವಾಶ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ತೊಳೆದಿದ್ದಂಥ ಹೆಸರು ಕಾಳನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಅದನ್ನು ಬೇಯಕ್ಕಿಟ್ಟು ಹೊರಗಡೆ ಹೋಗಿ ಸ್ವಲ್ಪ ಕೆಲಸ ಇತ್ತಲ್ಲ ಮನೆ ಗುಡಿಸಿ ಒರೆಸೋದೆಲ್ಲ ಅದನ್ನು ಮಾಡಿಕೊಂಡು ಮತ್ತೆ ಹೊರಗಡೆ ಹೋಗಿ ಪಾಟ್ಗೆಲ್ಲ ನೀರು ಹಾಕ್ಕೊಂಡು ಹೊರಗಡೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಬರೋಷ್ಟರೊಳಗೆ ನನ್ನ ಹಸ್ಬೆಂಡು ಸ್ನಾನ ಮಾಡ್ಕೊಂಡು ಬಂದು ಇನ್ನು ಪೂಜೆ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ರು. ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಇನ್ನು ಸಲಾಡಿಗೆ ಸ್ವಲ್ಪ ಕ್ಯಾರೆಟ್ ತುರಿ, ಸ್ವಲ್ಪ ಕಾಯಿ ತುರಿ, ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಗಾರ್ನಿಷಿಂಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಖಾರಕ್ಕೆ ಮೆಣಸು ಪುಡಿ ಹಾಗೆ ಚಾಟ್ ಮಸಾಲಾನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಲೆಮನ್ನ ಸ್ಕ್ವೀಸ್ ಮಾಡ್ಕೊಂಬಿಟ್ರೆ ಸಲಾಡ್ ರೆಡಿ. ಇದಕ್ಕೆ ನೀವು ಬೇಕು ಅಂದರೆ ದಾಳಿಂಬೆ ಹಾಕ್ಕೊಂಡು ಸೌತೆಕಾಯಿನ ಕೂಡ ತುರಿದು ಹಾಕ್ಕೊಳ್ಬೋದು. ನಾನಿವತ್ತು ಅವೆರಡನ್ನ ಸ್ಕಿಪ್ ಮಾಡಿದ್ದೀನಿ, ಬಿಕಾಸ್ ಇವತ್ತು ಮನೇಲಿ ಏನಿತ್ತು ಅದನ್ನೇ ಹಾಕ್ಕೊಂಡು ಮಾಡಿಕೊಂಡೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಹೆಸರು ಕಾಳು ನಮ್ಮ ಬಾಡಿಗೆ ತುಂಬ ಒಳ್ಳೆಯದು, ಆವಾಗವಾಗ ಮಾಡಿಕೊಂಡು ತಿನ್ನಬೇಕು. ಈಗ ತಿಂಡಿಗಾಗಿ ಚಿತ್ರಾನ್ನ ಮಾಡಿದ್ದೆ. ನಾವಿಬ್ಬರು ಕೂತ್ಕೊಂಡು ತಿಂಡಿ ತಿಂದು ಸಿರಿಗೂ ಕೂಡ ತಿಂಡಿ ಹಾಕಿ ಅಂಗಡಿಗೆ ಹೋದೆ. ನನ್ನ ಪುಟ್ಟ ಮಿನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ.